ಪ್ರಧಾನಿ ನಿವಾಸಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತೆರಳಿದ್ದಾರೆ. ನಿನ್ನೆ ತಾನೇ ಅವರು ಟ್ವೀಟ್ ಮಾಡಿದ್ರು ಈ ಆಪರೇಷನ್ ಆದ ಕೂಡಲೇ ರಾಜನಾಥ್ ಸಿಂಗ್ ಈಗ ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರಧಾನಿ ಮೋದಿ ಜೊತೆಗೆ ಚರ್ಚೆ ಮಾಡೋದಕ್ಕೆ ಅವರು ತೆರಳಿದ್ದಾರೆ. ಮುಂದಿನ ಕಾರ್ಯತಂತ್ರದ ಬಗ್ಗೆಯೂ ಕೂಡ ಇಬ್ಬರು ನಾಯಕರ ಮಧ್ಯೆ ಅಂದರೆ ಪ್ರಧಾನಿ ಮತ್ತು ರಕ್ಷಣಾ ಸಚಿವರ ಮಧ್ಯೆ ಮಾತುಕತೆ ನಡೆಯೋದಕ್ಕಿದೆ. ಪಾಕ್ನ ಪ್ರತಿದಾಳಿಯ ಬಗ್ಗೆ ಯಾವುದೇ ಸಂದರ್ಭದಲ್ಲೂ ಪಾಕ್ ಪ್ರತಿದಾಳಿ ಮಾಡುವಂಥ ಸಾಧ್ಯತೆಗಳಿರೋದ್ರಿಂದ, ಗಡಿಯಲ್ಲಿ ಗುಂಡಿನ ಚಕಮಕಿ ನಡೀತಾ ಇರೋದ್ರಿಂದ ಇದೆಲ್ಲದರ ಬಗ್ಗೆಯೂ ಕೂಡ ಇಬ್ಬರ ಮಧ್ಯೆ ಮಾತುಕತೆ ನಡೆಯೋದಕ್ಕಿದೆ. ದಾಳಿಯಲ್ಲಿ 3 ಉಗ್ರ ಕಮಾಂಡರ್ಸ್ ಹತ್ಯೆಯಾಗಿದ್ದಾರೆ ಅನ್ನುವಂಥ ಬ್ರೇಕಿಂಗ್ ಅಪ್ಡೇಟ್ ಈಗ ಸಿಗ್ತಾ ಇದೆ. LET ಅಂದ್ರೆ ಲಷ್ಕರ್ ಇ ತೊಯ್ಬಾ ಉಗ್ರ ಹಫೀಜ್ ಅಬ್ದುಲ್ ಮಲಿಕ್ ಮಟಾಶ್ ಆಗಿದ್ದಾರೆ. LET ಕಮಾಂಡರ್ ಮುದಾಸಿರ್ ಕೂಡ ಫಿನಿಶ್ ಆಗಿದ್ದಾನೆ. ಆ ಮೂಲಕ ಜನ್ನತ್ತಿಗೆ ಕಳಿಸಿಕೊಡುವಂತ ಕೆಲಸವನ್ನ ಭಾರತದ ಸೇನೆ ಬಹಳ ನೀಟಾಗಿ ಮಾಡ್ತಾ ಇದೆ. ಉಗ್ರ ಬದ್ರುದ್ದೀನ್ ಈತನನ್ನ ಕೂಡ ಹೊಡೆದುರುಳಿಸಲಾಗಿದೆ. ಈಗಾಗಲೇ ಮೋಹನ್ ಚಿತಾಲೆ ಅವರು ಹೇಳ್ತಾ ಇದ್ರು 72 ಅಕ್ಷಯ ಕನ್ಯೆಯರ ಬಳಿಗೆ ಕಳಿಸ್ಕೊಡುವಂತ ಕೆಲಸವನ್ನ ಭಾರತದ ಸೇನೆ ಬಹಳ ನೀಟಾಗಿ ಮಾಡ್ತಾ ಇದೆ. ನಾವು ಯುದ್ಧ ಮಾಡ್ತಾ ಇರೋದೇ ಅದಕ್ಕಾಗಿ, ಅಂದ್ರೆ ಯಾವುದಕ್ಕೆ? ಹ್ಯೂರ್ಗಳನ್ನ ಸೇರಬೇಕು, 72 ಅಕ್ಷಯ ಕನ್ಯೆಯರನ್ನ ಪಡೆಯಬೇಕು ಅಂತ. ಈತ 72 ಅಕ್ಷಯ ಕನ್ಯೆಯರನ್ನ ಪಡೆಯೋದಕ್ಕೆ ಹೊರಟಿದ್ದಾನೆ. ಜನ್ನತ್ತಿಗೆ ಪಾರ್ಸೆಲ್ ಆಗ್ತಾ ಇದ್ದಾನೆ. ಇದು ಈತನ ಫೋಟೋ. ಈ ಫೋಟೋ ಏನು ಗಮನಿಸ್ತಾ ಇದ್ರಿ? ಈತ ಅಬ್ದುಲ್ ಮಲಿಕ್, LETಯ ಉಗ್ರ, ಲಷ್ಕರ್ ಇ ತೊಯ್ಬಾ ಉಗ್ರ ಸಂಘಟನೆಯ ಉಗ್ರ. ಈತನನ್ನ ಆಪರೇಷನ್ ಸಿಂಧೂರ್ನಲ್ಲಿ ಈತನನ್ನ ತಂದೂರಿ ಮಾಡಲಾಗಿದೆ. ಈತ ಜನ್ನತ್ತಿಗೆ ಹೊರಟು ನಿಂತಿದ್ದಾನೆ. ಬಾಯ್ ಬಾಯ್ ಹೇಳೋದಷ್ಟೇ ಭಾರತದ ಸೈನ್ಯದ ಕೆಲಸ. ಭಾರತದ ಸೈನ್ಯ ಮಿಸೈಲ್ ದಾಳಿ ಮಾಡಿ ಈತ ಮಲಗಿದ್ನೇನೋ ಗೊತ್ತಿಲ್ಲ, 1-1.5-2 ಗಂಟೆಯ ಹೊತ್ತಿಗೆ ಇನ್ನೊಂದು ವಿಕೆಟ್ ಉರುಳಿದೆ. ನೋಡ್ತಾ ಇದ್ದೀರಿ, ಸತ್ತು ಮಲಗಿರೋನು ಈತನು LET ಉಗ್ರ ಹಫೀಜ್ ಅಬ್ದುಲ್ ಮಲಿಕ್. ಈತ ಮಟಾಶ್ ಆಗಿರೋದನ್ನು ಗಮನಿಸ್ತಾ ಇದ್ದೀರಿ. ನಾನು ಆಗ್ಲೇ ಹೇಳಿದೆ ತಂದೂರಿ ಅಂತ, ಹಂಗೆ ಆಗಿದೆ. ನೋಡ್ತಾ ಇದ್ದೀರಿ, ಇದೇ ದೇಹ. ಅವ್ರ ನಂಬಿಕೆ ಹೆಂಗೆ ಅಂತಂದ್ರೆ, ಈ ಜಿಹಾದ್ನಲ್ಲಿ ಸತ್ತು ಹೋದರೆ ದೇಹ ಸುವಾಸನೆ ಬೀರುತ್ತೆ, ದೇಹ ಸುವಾಸನೆ ಬೀರ್ತಾ ಇರುತ್ತೆ. 72 ಕನ್ಯೆಯರು ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಲಿ, ಈಗ ಈ ತಂದೂರಿಯನ್ನು ಕರ್ಕೊಂಡು ಹೋಗುವಂಥ ಕೆಲಸವನ್ನು ಅವ್ರು ಮಾಡಲಿ. ಭಾರತದ ಸೈನ್ಯ ಅವರಿಗೆ ಹೋಗೋದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ, ಅದು ಮಿಸೈಲ್ ದಾಳಿಯ ಮುಖಾಂತರ. ಇದೇ ರೀತಿ ಹಲವು ವಿಕೆಟ್ಗಳು ಉರುಳಿದಾವೆ. ಪ್ರಮುಖ ವಿಕೆಟ್ಗಳ ಡೀಟೇಲ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇರೋದು ನಾವು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.